ಸಿಂದಗಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಮುಂದೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಸಿಂದಗಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕರೆಪ್ಪ ಬೆಳ್ಳಿ, ಶಾಸಕ ಅಶೋಕ್ ಮನಗೂಳಿ, ತಾಲೂಕು ಪಂಚಾಯಿತಿ ಅಧಿಕಾರಿ ರಾಮು ಅಗ್ನಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭವಾನಿ ಪಾಟೀಲ್, ನಗರಸಭೆ ಪೌರಾಯುಕ್ತ ಎಸ್. ರಾಜಶೇಖರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಸಮಾಜದ ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಜೈ 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 ಜೈ. ಎಲ್ಲರ ವತಿಯಿಂದ ಶುಭ ಹಾರೈಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯ, ಪವಿತ್ರ ನಾಟಿಕ ಕಲಾ ವಿಭಾಗ, ಶಿಲ್ಪ ಗುಡಿಮನಿ ವಿಜ್ಞಾನ ವಿಭಾಗ, ಪೃಥ್ವಿ ಸನ್ಮಾನ ನೆರವೇರಿಸಿದ ಎಲ್ಲ ಗಣ್ಯರಿಗೂ ಕೂಡ ತುಂಬುವುದರ ಅಭಿನಂದನೆಗಳು. ವಿದ್ಯಾರ್ಥಿಗಳ ಭಾವಿ ಜೀವನ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸ್ತಾ ಇದ್ದೇವೆ. ಸನ್ಮಾನ ಸ್ವೀಕರಿಸಿದ ಹಾಗೂ ಸನ್ಮಾನ ನೆರವೇರಿಸಿದ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶ್ರೀಯುತರ ಭಾವಿ ಜೀವನದಲ್ಲಿ ಪ್ರಥಮ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೆ ತಲಾ 2,000 ರೂಪಾಯಿ ಬಹುಮಾನವನ್ನ ಘೋಷಣೆ ಸರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಈ ಶುಭ ಸಂದರ್ಭದಲ್ಲಿ ತಾಲೂಕಾಡಳಿತ ವಿವಿಧ ಕ್ಷೇತ್ರಗಳ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಇವತ್ತು ಅವರ ಶಿಕ್ಷಣದಲ್ಲಿ ಇವತ್ತು ಅತ್ಯುತ್ತಮ ಅಂಕಗಳನ್ನು ಪಡೆದಿದ್ದಕ್ಕಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಈ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದು ಇದೊಂದು ಅತ್ಯಂತ ಅದ್ಭುತವಾದ ಮತ್ತು ಅಷ್ಟೇ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ಸಿಂದಗಿ ನಗರದಲ್ಲಿ ಕಳೆದ 7 ದಿವಸಗಳಿಂದ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ನಾವು ಅತ್ಯಂತ ಭಕ್ತಿ, ಗೌರವ, ಅಭಿಮಾನದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 7 ದಿವಸಗಳ ನಿರಂತರವಾಗಿ ಸಾಕಷ್ಟು ಇವತ್ತು ಜನರಿಗೆ ಸಂದೇಶ ಕೊಡುವಂಥ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಂದು ಕಾರ್ಯಕ್ರಮಗಳ ಮೂಲಕ ಇವತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಘಟಕರು ಅತ್ಯಂತ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆ ಕಾರ್ಯಕ್ರಮ ಸಹಿತ ಈ ಸಿಂದಗಿ ನಗರದಲ್ಲಿ ಉದ್ಘಾಟನೆಗೊಳ್ಳಲಿದ್ದು ತಾವೆಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವು ಸಹಿತ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು, ಇಡೀ ತಮ್ಮ ಜೀವನದ ಉದ್ದಕ್ಕೂ ಇವತ್ತ ಮೂಢನಂಬಿಕೆ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ಸಂವಿಧಾನದ ಪರಿಕಲ್ಪನೆ ಬಗ್ಗೆ, ಅದ್ರ ಜೊತೆಗೆ ನಾವು ಶಿಕ್ಷಣವನ್ನು ಪಡಿಬೇಕು, ಸದಾಕಾಲ ನಾವು ಸಂಘಟಕರಾಗಿರ್ಬೇಕು, ಸದಾಕಾಲ ನಾವು ಹೋರಾಟ ಮನೋಭಾವನೆ ನಮ್ಮಲ್ಲಿ ಇರ್ಬೇಕಂತನ್ನುವ ಅವರ ಒಂದು ವಿಚಾರ ಇವತ್ತು ಜಾರಿಗೆ ಬರಬೇಕಾಗಿದ್ದು, ಜಾರಿಗೆ ತರಬೇಕಾಗಿದ್ದು ನಮ್ಮ ಕರ್ತವ್ಯ. ನಾವೆಲ್ಲರೂ ಅಂಬೇಡ್ಕರ್ ಅಭಿಮಾನಿಗಳಾಗಿದ್ದೀವಿ, ಆದ್ರೆ ಅಂಬೇಡ್ಕರ್ ಅನುಯಾಯಿಗಳು ಯಾವಾಗ ಆಗ್ತೀವಿ ಇವೆಲ್ಲ ಪರಿಕಲ್ಪನೆಗಳು ಇವತ್ತು ಜಾರಿಗೆ ಬರ್ಲಿಕ್ಕೆ ಕಾರಣೀಕರ್ತ ಆಗ್ತೈತಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಾವು ಸಂವಿಧಾನ ಶಿಲ್ಪಿ ಅಂದು ನಮ್ಮ ಮಾತನ್ನು ಮುಗಿಸ್ತೀವಿ, ಆದ್ರೆ ಅವರು ಸಂವಿಧಾನ ಶಿಲ್ಪಿ ಅನ್ನೋದ್ರ ಜೊತೆಗೆ ಒಬ್ಬ ಈ ಜಗತ್ತಿನಲ್ಲೇ ಶ್ರೇಷ್ಠ ತತ್ವಜ್ಞಾನಿ ಯಾರು ಇದ್ರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಜಗತ್ತಿಗೆ, ಮಾನವ ಕುಲಕ್ಕೆ, ಮಾನವ ಧರ್ಮಕ್ಕೆ, ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ಇವತ್ತು ನಾವು ಪ್ರತಿಯೊಬ್ಬರು ನೆನೆಸ್ಬೇಕು. ಇವತ್ತು ನಾವು ಸಂವಿಧಾನ ಪೀಠಿಕೆಯನ್ನು ಸಭೆಯಲ್ಲಿ ಮಾತ್ರ ಓದ್ತೀವಿ. ನಾನು ಈ ಕಾರ್ಯಕ್ರಮದ ಮೂಲಕ ಒಂದು ವಿಚಾರವನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ, ಪ್ರದೇಶ ಇಲ್ಲ. ನಾವೆಲ್ಲರೂ ಪ್ರತಿನಿತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಫೋಟೋಗೆ ಪೂಜೆ ಮಾಡಿ ಸಂವಿಧಾನ ಪೀಠಿಕೆಯನ್ನು ನಾವು ಓದಿ ನಮ್ಮ ಮನೆಯಿಂದ ಹೊರಗೆ ಬಂದೆ ಅಂದ್ರೆ ಅವರಿಗೆ ನಾವು ಕೊಡುವಂತ ಶ್ರೇಷ್ಠ ಶ್ರದ್ಧಾಂಜಲಿ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಅಂತ ವಿಚಾರಗಳಿದ್ದು, ಅಂತ ಕಲ್ಪನೆ ಇತ್ತು ಅವ್ರ ಹತ್ರ. ಭಾರತದ ಪ್ರಗತಿ ಬಗ್ಗೆ, ಭಾರತ ದೇಶದ ಒಂದು ವಿಚಾರಗಳ ಬಗ್ಗೆ, ಈ ಭಾರತ ದೇಶವನ್ನು ಸಾರ್ವಭೌಮತ್ವವಾಗಿ ಮಾಡಬೇಕನ್ನುವ ಅವರ ಒಂದು ಕಲ್ಪನೆ ಇವತ್ತು ಮುಂದಿನ ಯುವ ಪೀಳಿಗೆ ಮೇಲೆ ಬಹಳ ಜವಾಬ್ದಾರಿತೆ ಐತಿ.
ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಯಾಕೆ ಇಷ್ಟೊಂದು ಅಭಿಮಾನ ಗೌರವದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಬಿಟ್ಟು ಹೋದಂತ ಆಚಾರ ವಿಚಾರ ಅವರ ಆದರ್ಶಗಳು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು. ಇವತ್ತ ಅವರು ನಡೆದ ಬಂದಂತ ದಾರಿ ನಮಗೆ ದಾರಿ ದೀಪ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನು ಅತ್ಯಂತ ಅಭಿಮಾನ ಗೌರವದಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಾ ಆಡಳಿತ ಸಹಿತ ಬಹಳ ಒಳ್ಳೆಯ ರೀತಿಯಿಂದ ಸಂಘಟನೆ ಮಾಡಿ ಇವತ್ತು ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ತಾಲೂಕು ಆಡಳಿತಕ್ಕೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಹೇಳಿ ಇವತ್ತು ಸಾಯಂಕಾಲ 4 ಗಂಟೆಗೆ ನಡೆಯುತ್ತಿರುವಂತ ಆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ಅಭಿಮಾನದಿಂದ ಭಾಗವಹಿಸಿ ಆ ಕಾರ್ಯಕ್ರಮ ಸಹಿತ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ತಮಗೆ ಕೇಳಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಮಗೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಬಗ್ಗೆ ಹೇಳಬೇಕಾದ್ರೆ ಅವರು ಸ್ವತಂತ್ರ ಪೂರ್ವದಿಂದ ಇಟ್ಕೊಂಡು ಸ್ವತಂತ್ರ ಬಂದ ನಂತರದೂ ಕೂಡ ಸ್ವತಂತ್ರದ ಹೋರಾಟದ ಜೊತೆಗೆ ಒಂದು ಸಮಾಜ ಸುಧಾರಣೆ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮನ್ನು ತಾವು ಮುಡುಪಾಗಿಟ್ಟವರು. ಪುನಾ ಫ್ಯಾಕ್ಟ್ ಅಂತ ಬರುತ್ತೆ 1932ರಲ್ಲಿ. ಅಂದಿನ ಕಾಲದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಗೆ ನಾವು ರಾಜಕೀಯ ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು ಒಂದು ಪುನಾ ಒಪ್ಪಂದನ ಮಹಾತ್ಮ ಗಾಂಧೀಜಿಯವ್ರ ಜೊತೆ ಸೇರ್ಕೊತಾರೆ. ಅದಾದ ನಂತರ ಸ್ವತಂತ್ರ ಬಂದ ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ವಿಧಾನ ಪರಿಷತ್ತಲ್ಲಿ ಆಗಿರ್ಬೋದು, ತನ್ನದೇ ಆದಂಥ ಒಂದು ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಂತಿಷ್ಟು % ಅಂತ ಹೇಳ್ಬಿಟ್ಟು ಅವರಿಗೆ ರಾಜಕೀಯವಾಗಿ ನ್ಯಾಯ ಕೊಡಿಸ್ತಾರೆ. ಮತ್ತು ಇಲ್ಲರೆ ಆಲ್ರೆಡಿ ನಮ್ಮ ಉಪನ್ಯಾಸಕರು ಹೇಳಿದಂತೆ ಮಹಿಳೆಯರಿಗೆ ಅವರು ಕೊಟ್ಟಂಥ ಕೊಡುಗೆ ಅಪಾರ. ಈಗ ನಮ್ಮ ಭಾರತದ ಸಂವಿಧಾನ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತಂದುಬಿಟ್ಟು 33% ರಿಸರ್ವೇಶನ್ ಮಹಿಳೆಯರಿಗೂ ಕೊಟ್ಟಿದೆ. ಸೊ ಇವೆಲ್ಲರಿಗೂ ಮುಖ್ಯ ಒಂದು ಆಧಾರ ಸ್ತಂಭ ಯಾವುದಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂಥ ಸಂವಿಧಾನ. ಈ ಸಂವಿಧಾನದಲ್ಲಿರುವಂಥ ಪ್ರತಿಯೊಂದು ಶಬ್ದವೂ ಕೂಡ ತನ್ನದೇ ಆದ ಒಂದು ಅರ್ಥವನ್ನು ಹೊಂದಿದೆ. ಪ್ರತಿಯೊಂದು ಅರ್ಥವನ್ನು ಬಹಳ ಒಂದು ಮಾರ್ಮಿಕವಾಗಿ ನಮ್ಮ ಉಪನ್ಯಾಸಕರು ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೇನು, ಸಾರ್ವಭೌಮ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ಆರ್ಥಿಕ ನ್ಯಾಯ ಅಂದ್ರೇನು. ಸೊ ಎಲ್ಲ ಒಂದು ಪದಗಳ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡಲ್ಲೇ ನಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಚರಿಸೋದಕ್ಕೆ ಒಂದು ಅರ್ಥ ಸಿಗುತ್ತೆ. ಸೊ ನಾನು ಮತ್ತೊಮ್ಮೆ ಇಲ್ಲಿ ಸೇರುವಂಥ ಮುದ್ದು ವಿದ್ಯಾರ್ಥಿಗಳಲ್ಲಿ ನನ್ನ ವೈಯಕ್ತಿಕವಾಗಿ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ಎಲ್ಲರೂ ಕೂಡ ಈ ಸಂವಿಧಾನ ಪೀಠಿಕೆಯನ್ನು ಎಲ್ಲರೂ ಕೂಡ ಇದರಲ್ಲಿರುವಂಥ ಪ್ರತಿಯೊಂದು ಶಬ್ದದ ಅರ್ಥ ಏನಂತೇಳಿ ನಿಮಗೆ ಗೊತ್ತಿರಬೇಕು. ಇದು ನಿಮ್ಮನ್ನು ಒಬ್ಬ ಉತ್ತಮ ನಾಗರಿಕನಾಗಿ ರೂಪಿಸ್ಕೊಳ್ಳಿಕ್ಕೆ ಬಹಳ ಒಂದು ಉಪಯೋಗ ಆಗುತ್ತೆ. ಸೊ ಮತ್ತೊಮ್ಮೆ ನಾನು ಸಿಂದಗಿ ನಾಡಿನ ಎಲ್ಲ ಸಮಸ್ಯೆ ಜನತೆಗೂ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.